ರಿಯಲ್ ಲೈಫಲ್ಲಿ ನನಗೆ ಡೆಫಿನೆಟಾಗಿ ಎಕ್ಸ್ಪೀರಿಯನ್ಸ್ ಆಗಿದೆ. ಇನ್ಫ್ಯಾಕ್ಟ್ ಎಲ್ಲ ಹೆಣ್ಮಕ್ಳಿಗೂ ಒಂದಲ್ಲ ಒಂದು ಸತಿ ಎಕ್ಸ್ಪೀರಿಯನ್ಸ್ ಆಗೇ ಇರುತ್ತೆ ಅನಿಸುತ್ತೆ. ಯಾಕಂದರೆ ಯಾವ ಹೆಣ್ಮಗಳಿಗೂ ಒಂದು ಸತಿ ಇದು ಹೊಲ್ಬಿಟ್ಟು ಕೊಟ್ಟರೆ ಸಮಾಧಾನ ಅನ್ನೋದು ಆಗೋದಿಲ್ಲ. ಏನಾದರೂ ಒಂದು ಇಲ್ಲೇನೋ ಕೈ ಸರಿ ಇರೋದಿಲ್ಲ, ಅಲ್ಲೇನೋ ಹಿಂದ್ಗಡೆ ಏನೋ ಟಕ್ ಹಾಕಬೇಕಾಗಿರುತ್ತೆ, ಇಲ್ಲೇನೋ ಫಿಟ್ಟಿಂಗ್ ಇಶ್ಯೂ ಇರುತ್ತೆ. ಸೊ ಅದೇ ಥರ ನನಗೂ ಸುಮಾರು ಸತಿ ಆಗಿರೋದಿದೆ. ಅದರಲ್ಲಿ ವರ್ಸ್ಟು ಬೆಸ್ಟು ಅಂತ ನಾನು ಪಿಕ್ ಆಗೋದಿಲ್ಲ. ಯಾಕಂದರೆ ಒಂದು ಸತಿನೂ ಇಲ್ಲಿವರೆಗೂ ಒಂದು ಟೈಲರು ನನಗೆ ಹಾಕ್ಕೊಂಡ ತಕ್ಷಣ ವಾವ್ ದಿಸ್ ಇಸ್ ಎಷ್ಟು ಚೆನ್ನಾಗಿ ಹೊಲ್ದಿದ್ದಾರೆ, ಏನು ಸಕ್ಕದಾಗಿ ಫಿಟ್ಟಿಂಗ್ ಇದೆ ಅಂತ ಯಾವತ್ತೂ ನನಗೆ ಅನಿಸೇ ಇಲ್ಲ. ಎವ್ರಿ ಟೈಮ್ ಏನಾದರೂ ಒಂದು ಚಿಕ್ಕದಾಗಲಿ ದೊಡ್ಡದಾಗಲಿ ಏನೋ ಒಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ. ಇಲ್ಲ ಅಂದರೂ ಮೇ ಬಿ ನಾನು ಹುಡ್ಕೋತೀನೇನೋ. ನಾನು ಬೇಸಿಕ್ಲಿ ಓವರ್ ಥಿಂಕರ್ಸು, ಏನು ಇಲ್ಲ ಅಂದ್ರೂ ಕೆದಕ್ಬಿಟ್ಟು ಹುಡ್ಕೋ ಬುದ್ಧಿ ಜಾಸ್ತಿ. ಸೊ ನನಗೆ ಸಮಾಧಾನ ಆಗಿದ್ದೇ ಇಲ್ಲ ಯಾವತ್ತೂ. ಇದು ಸ್ಪೆಸಿಫಿಕ್ಕಾಗಿ ನಾನು ಬ್ರಹ್ಮಗಂಟು ಸೀರಿಯಲ್ ಮಾಡಬೇಕಾದ್ರೆ ನಮಗೆ ಕಾಸ್ಟ್ಯೂಮ್ ಅಂದರೆ ಒಂದು ಬಲ್ಕಲ್ಲಿ ಬೇಕಾಗತ್ತೆ. ನಾನೊಂದು 10ರಿಂದ 12 ಬ್ಲೌಸ್ ಒಟ್ಟಿಗೆ ಹೊಲಿಯೋದಕ್ಕೆ ಕೊಟ್ಟಿದ್ದೆ. ಅವ್ರಿಗೆ ಜನ್ರಲ್ ಆಗಿ ಇದಕ್ಕೆ ಈ ಥರ ನೆಕ್ಕಿಡಿ, ಇದಕ್ಕೆ ಈ ಥರ ನೆಕ್ಕಿಡಿ, ಬೇರೆ ಬೇರೆ ಥರ ಒಟ್ಟಿನಲ್ಲಿ ಹೊಲಿರಿ, ಇದಕ್ಕೆ ಕೈ ಬೇರೆ ಥರ ಇಡಿ ಅಂತೆಲ್ಲ ಡಿಸೈನ್ ಎಲ್ಲ ಬೇರೆ ಥರ ಹೇಳಿ ನಾನು ಮೆಟೀರಿಯಲ್ ಎಲ್ಲ ಕೊಟ್ಟು ಸ್ಟಿಚ್ ಮಾಡೋದಕ್ಕೆ ಹೇಳಿ ಬಂದಿದ್ದೆ. ಅವರು ಆಯಿತು ಮ್ಯಾಮ್ 1 ವಾರದಲ್ಲಿ ಕೊಟ್ಬಿಡ್ತೀನಿ, 10 ಬ್ಲೌಸ್ ಅಲ್ವಾ 1 ವಾರದಲ್ಲಿ ಕೊಟ್ಬಿಡ್ತೀನಿ ಅಂತ ಹೇಳಿ ಆಸಾಮಿಗೆ ಕಾಲ್ ಮಾಡಿದ್ರೆ 1 ವಾರ ಆದಮೇಲೆ ಒಂದು ಫೋನ್ ಎತ್ತುತ್ತಾ ಇಲ್ಲ. ಇನ್ನೊಂದು ಅಂಗಡಿ ಹತ್ರ ಹೋದರೆ ಅಂಗಡಿ ಬಾಗಿಲು ಹಾಕ್ಬಿಟ್ಟಿರೋದ. ನನಗೆ ಎಷ್ಟು ಸಿಟ್ಟು ಬಂತು ಅಂತಂದರೆ, ನನಗೆ ತುಂಬ ಸಿಟ್ಟು ಬಂದುಬಿಟ್ಟಿತ್ತು ಅವತ್ತು. ಆ ಕಡೆ ಶೂಟಿಂಗ್ ಇದೆ, ಅರ್ಜೆಂಟ್ ಇದೆ, ಹೋಗಬೇಕು. ಹೆಂಗಾದರೂ ಒಂದು ಶೂಟಿಂಗ್ ಹೋಗ್ಬೇಕಾದ್ರೆ ಒಂದು ದಿನಕ್ಕೆ ನಾವು ಏನೋ ಒಂದು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೋದು, ಮತ್ತೆ ಮತ್ತೆ ಅದನ್ನೇ ನಾವು ರಿಪೀಟ್ ಮಾಡೋದಕ್ಕಾಗೋದಿಲ್ಲ. ಆ ಥರ ಇದ್ದಾಗೆಲ್ಲ ಇನ್ನೂ ಜಾಸ್ತಿ ಸಿಟ್ಟು ಬರುತ್ತೆ. ಇವಾಗ ನಾರ್ಮಲ್ ಏನೋ ಒಂದು ಬ್ಲೌಸು ಯಾವುದೋ ಒಂದು ಫಂಕ್ಷನ್ಗೆ ಹೋಗದೇ ಇದ್ರೆ ನಡೆಯುತ್ತೆ, ಏನೋ ಒಂದು ಸ್ಕಿಪ್ ಮಾಡ್ಬೋದು. ಆ ಥರ ಏನೋ ಶೂಟಿಂಗು ಕೆಲಸ ಅಂತ ಬಂದಾಗ ಇಟ್ಸ್ ಸಮಥಿಂಗ್ ವೆರಿ ಸೀರಿಯಸ್ಸು. ಆಗ ನಂಗೆ ತುಂಬ ಕೋಪ ಬಂದಿತ್ತು. ಮತ್ತೆ ಸಾಯಂಕಾಲ ಹೋಗಿ ಅಲ್ಲಿ ಅವ್ರಿಗೆ ಬೈದು ಅವ್ರ ಹತ್ರ ರೆಡಿ ಮಾಡಿಸಿರೋದು ಏನು ಎಲ್ಲ ಒಂದೇ ಥರ ಹೊಲ್ದಿಟ್ಬಿಟ್ಟಿದ್ದಾನೆ ಮನುಷ್ಯ. ಅದಾದಮೇಲೆ ನಾನು ಹತ್ರ ಬ್ಲೌಸೇ ಕೊಟ್ಟಿಲ್ಲ, ಯಾವ ಡ್ರೆಸ್ಸು ಹೊಲಿಯೋದಕ್ಕೆ ಕೊಟ್ಟಿಲ್ಲ. ಈ ಥರ ನನಗೂ ಟೈಲರ್ ಚೇಂಜ್ ಆಗ್ತಾ ಇರ್ತಾರೆ. ಸೊ ಐ ಥಿಂಕ್ ಇದು ಪ್ರತಿಯೊಬ್ಬ ಹೆಣ್ಮಗಳ ದುಃಖದ ಕತೆ ಅನಿಸುತ್ತೆ. ಇದು ದುಃಖಭರಿತವಾದ ಕತೆ.